ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ಇವತ್ತು ಈ ವಿಡಿಯೋ ಉದ್ದೇಶ ಏನಂದರೆ, ಇವತ್ತು ನವೆಂಬರ್ 7. ಕಳೆದ ಕೆಲವು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಸರ್ಕಾರ ನವೆಂಬರ್ 7ನೇ ದಿನವನ್ನು ವಿದ್ಯಾರ್ಥಿಗಳ ದಿವಸ ಅಂಥೇಳಿ ಅದನ್ನು ಘೋಷಣೆ ಮಾಡಿದೆ. ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ದಾಖಲಾಗಿರ್ತಕ್ಕಂಥ ದಿನ ನವೆಂಬರ್ 7 ಆಗಿರೋದ್ರಿಂದ ಇದನ್ನು ಅವರು ವಿದ್ಯಾರ್ಥಿ ದಿವಸ ಅಂಥೇಳಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳು, ವಿಶೇಷ ಏನಂತಂದರೆ ನೋಡಿ, ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗಿ ಓದಿ ವಿದ್ಯಾರ್ಜನೆಯನ್ನು ಪಡ್ಕೊಂಡು ಏನಾದರೂ ಸಾಧಿಸಬೇಕು ಅಂತಕ್ಕಂಥ ವಿದ್ಯಾರ್ಥಿಗೆ ನಮ್ಮ ದೇಶದಲ್ಲಿ ಆದರ್ಶ ವ್ಯಕ್ತಿ ಯಾರು ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆಂದರೆ ಇಡೀ ಈ ದೇಶಕ್ಕೆ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನು ಹೋಗಲಾಡಿಸಿ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಇದ್ದಿರತಕ್ಕಂತಹ ಶಕ್ತಿ ಯಾವುದಂದರೆ ಅದು ಅವರು ಪಡ್ಕೊಂಡಿರ್ತಕ್ಕಂಥ ಜ್ಞಾನ. ಸೊ ಅದಕ್ಕಾಗಿ ಇವತ್ತು ಇಡೀ ಜಗತ್ತೇ ಅವರ ಜ್ಞಾನದಿಂದ ಅವ್ರನ್ನ ಗುರುತಿಸ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶದ ರಾಷ್ಟ್ರಪತಿ ಆದವರಲ್ಲ, ಅಥವಾ ಪ್ರಧಾನಮಂತ್ರಿ ಆದವರಲ್ಲ, ಅಥವಾ ಮತ್ತೊಂದು ಏನಾದವರಲ್ಲ. ಅವ್ರ ಹುದ್ದೆಯಿಂದಲ್ಲ, ಬಾಬಾ ಸಾಹೇಬ್ರನ್ನ ಇವತ್ತು ಇಡೀ ಜಗತ್ತು ಗುರುತಿಸ್ತಾ ಇರೋದು ಅವರ ಜ್ಞಾನದಿಂದ. ಸೊ ಅದಕ್ಕಾಗಿ ಇಡೀ ಜಗತ್ತು ಅವ್ರನ್ನ ಸಿಂಬಲ್ ಆಫ್ ನಾಲೆಜ್ ಅಂತ ಕರೀತಾರೆ. ಯಾಕೆ ಜ್ಞಾನದ ಸಂಕೇತ ಅಂತ ಕರೆದು. ಆ ಜ್ಞಾನದ ಸಂಕೇತ ಅಂತ ಯಾಕೆ ಕರೆದ್ರು ಅಂದರೆ ಅವರು ಪಡ್ಕೊಂಡಿರ್ತಕ್ಕಂತಹ ಜ್ಞಾನ ಆಗಿತ್ತು. ಸೊ ಅದಕ್ಕಾಗಿ ನಾವು ಯಾರೆಲ್ಲ ಇವತ್ತು ವಿದ್ಯಾರ್ಜನೆಯನ್ನು ಪಡ್ಕೊಳ್ತಾ ಇದ್ದೀವಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ರೋಲ್ ಮಾಡಲ್ ಆಗ್ತಾರೆ ಅಂತಕ್ಕಂಥದ್ದನ್ನು ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟದಲ್ಲಿ ಬಂದರು, ಭಾಳ ಶೋಷಣೆಯನ್ನು ಅನುಭವಿಸಿದ್ರು, ಏನೆಲ್ಲ ನಾವು ಹೇಳ್ತೀವಿ. ಅವ್ರ ಪ್ರಾಥಮಿಕ ಶಾಲೆ ಹೋಗುವಾಗಲೇ ಅವರಿಗೆ ಎಷ್ಟೊಂದು ಜಾತಿ ಶೋಷಣೆ ಆಯಿತು, ಹಿಂಸೆ ಆಯಿತು, ಎಲ್ಲ ಆಯಿತು. ಆ ಕ್ಷಣಕ್ಕೆ ಅವರು ಬಾಬಾ ಸಾಹೇಬರು ಅದನ್ನು ರೆಬಲ್ ಆಗಿ ಆ ಕ್ಷಣಕ್ಕೆ ಅವರು ಹೋರಾಟಕ್ಕೆ ನಿಲ್ಲಿಲ್ಲ. ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡ್ರು, ಪ್ರೌಢಶಾಲಾ ಶಿಕ್ಷಣವನ್ನು ಪಡ್ಕೊಂಡ್ರು, PU ಹಂತದ ಕಾಲೇಜ್ ಓದಿದ್ರು, ಡಿಗ್ರಿ ಓದ್ಕೊಂಡ್ರು, ಸಾಲದಕ್ಕೆ ವಿದೇಶಕ್ಕೆ ಹೋಗಿ ತಮ್ಮ PhD ಪದವಿಯನ್ನು ಮತ್ತೊಂದು ಎಲ್ಲವನ್ನೂ ಕೂಡ ಪಡ್ಕೊಂಡ್ರು. ಯಾಕೆ ಅವರು ಅಲ್ಲಿ ತನಕನೂ ಕೂಡ ಸುಮ್ಮನೆ ಇದ್ರಂದರೆ, ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅವ್ರು ಅಷ್ಟೊಂದು ದಿವಸ ಏನಿದೆ ಕಾಯ್ಬೇಕಾಯ್ತು. ಅದನ್ನು ಪಡ್ಕೊಂಡ್ರು. ಈ ದೇಶದ ಅಸಮಾನ ವ್ಯವಸ್ಥೆಯನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಜ್ಞಾನವನ್ನು ಅವ್ರು ಯಾವಾಗ ಪಡ್ಕೊಂಡ್ರೋ ಆವಾಗ ಈ ದೇಶದಲ್ಲಿ ಅವರೇನಂದರೆ ಹೋರಾಟಕ್ಕೆ ಮುಂದಾದರು ಅಂತಕ್ಕಂಥ. ಸೊ ಅದಕ್ಕಾಗಿ ಇವತ್ತಿನ ವಿದ್ಯಾರ್ಥಿಗಳು ನಾವೇನಿದ್ದೀವಿ, ನಾವು ವ್ಯವಸ್ಥೆಯನ್ನು ಬದಲಾಯಿಸಬೇಕು, ನನ್ನ ಪರಿಸ್ಥಿತಿಯನ್ನು ನಾನು ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥವ್ರು ಯಾರೆಲ್ಲ ಇದ್ದೀವಿ, ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋದು. ಸೊ ಅದಕ್ಕೆ ನಮಗೆ ರೋಲ್ ಮಾಡಲ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಅದಕ್ಕಾಗಿ ಇವತ್ತಿನ ವಿದ್ಯಾರ್ಥಿಗಳು, ಯುವ ಜನಾಂಗ ಏನದ ಅಂದರೆ ವ್ಯವಸ್ಥೆಯನ್ನು ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಸಂಪೂರ್ಣವಾಗಿಯೂ ಪಡ್ಕೊಳ್ಬೇಕು. ಬಟ್ ಇವತ್ತಿನ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು ಓದೋದೇ ಕೋರ್ಸ್ ಒಂದಿರುತ್ತೆ, ನಮ್ಮ ಕನಸೇ ಒಂದಾಗಿರ್ತದೆ, ಮತ್ತು ಇನ್ಯಾವುದೋ ಪ್ರೊಫೆಷ್ನಲನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಹಾಗಾದರೆ ಆಗಲ್ಲ. ವಿದ್ಯಾರ್ಥಿಗಳೇನದ ಅಂದರೆ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಯಾವುದೇ ವಿಷಯವನ್ನು ಏನದಂದರೆ ನಾವು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ವಿಷಯ ಇದ್ದರೂ ಕೂಡ ಆ ವಿಷಯದಲ್ಲಿ ನಾವು ಎಷ್ಟು ಆಳವಾದ ಜ್ಞಾನ ಪಡ್ಕೊಂಡಿವಿ ಅನ್ನೋದು ಮುಖ್ಯವಾಗ್ತದೆ. ಸೊ ಅದಕ್ಕಾಗಿ ನಾವು ಯಾವುದೇ ವಿಷಯವನ್ನು ಓದಬೇಕಾದ್ರೆ ಅದರಲ್ಲಿ ನಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇಟ್ಕೊಂಡು ಓದಿದ್ದೆ ಆದರೆ ಖಂಡಿತವಾಗಿ ನಾವು ಏನಾದರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಸಾಧನೆಗೆ ನಮಗೆ ರೋಲ್ ಮಾಡಲ್ ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ದಾರೆ, ಭಾಳ ಓದಿದ್ದಾರೆ. ಇವತ್ತಿನ ವಿದ್ಯಾರ್ಥಿಗಳೇನದ ಅಂದರೆ ನಾವು ಓದೋದು ಬಿಟ್ಟು ಬೇರೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಯಾರೆಲ್ಲ ಬಾಬಾ ಸಾಹೇಬನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡ್ರಿ, ಯಾರೆಲ್ಲ ಈ ಸಮಾಜವನ್ನು ಪರಿವರ್ತನೆ ಮಾಡ್ಬೇಕಂತ ಅಂದ್ಕೊಂಡಿವಿ, ಒಂದು ಸಮಾಜ ನಿರ್ಮಾಣ ಮಾಡ್ಬೇಕು ಅನ್ಕೋತೀವಿ, ಜಾತಿ ನಿರ್ಮೂಲನೆ ಮಾಡ್ಬೇಕು ಅನ್ಕೋತಾ ಇದ್ದೀವಿ, ಬಡತನ ಹೋಗಬೇಕು ಅನ್ಕೋತೀವಿ, ನಾವು ಓದಬೇಕು. ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋ ಮೂಲಕ ನಾವು ಏನಾದರೂ ಒಂದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಉದಾಹರಣೆನೇ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲಿ ಅವರು ಹೇಗೆಲ್ಲ ಓದಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡು ಅವನ್ನ ಆದರ್ಶವಾಗಿಟ್ಟುಕೊಂಡು ಓದೋ ಮೂಲಕ ಈ ದೇಶದ ವ್ಯವಸ್ಥೆಯನ್ನು ನಾವು ಬದಲಾವಣೆಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ ಅಂತಕ್ಕಂಥ ಆಶಯವನ್ನು ಈ ದಿನದಲ್ಲಿ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ದಿನದ ಶುಭಾಶಯನ ಹೇಳ್ತಾ, ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಳೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.